2025 ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಅಂತ ತಿಳಿಯೋಣ. ಮಿಥುನ ರಾಶಿಯವರಿಗೆ ಯಾವ ಗ್ರಹಗಳು ಈ ತಿಂಗಳಲ್ಲಿ ಬದಲಾಗ್ತಾ ಇದೆ ಅನ್ನುವಂತಹದನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ 3 ಗ್ರಹಗಳು ಈ ತಿಂಗಳಲ್ಲಿ ಬದಲಾಗ್ತಾ ಇರ್ತಕ್ಕಂತಹದ್ದು. ಒಂದು ಸೂರ್ಯ, ಬುಧ, ಶುಕ್ರ ಗ್ರಹ. ಸೂರ್ಯ ಬಂದು ಆಗಸ್ಟ್ 16ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಬುಧ ಗ್ರಹ ಆಗಸ್ಟ್ ತಿಂಗಳು 30ನೇ ತಾರೀಕಿಗೆ ಅದೇ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬದಲಾಗ್ತಾ ಇರ್ತಕ್ಕಂತಹದ್ದು. ಒಂದೇ ತಿಂಗಳಲ್ಲಿ 2 ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂಥದ್ದು ವಿಶೇಷತೆ ಇರುತ್ತೆ. ಇನ್ನು ಶುಕ್ರ ಗ್ರಹ ಆಗಸ್ಟ್ 20ನೇ ತಾರೀಕಿಗೆ ಮಿಥುನ ರಾಶಿಯಿಂದ ಅಂದರೆ ನಿಮ್ಮ ರಾಶಿಯಿಂದ ಕಟಕ ರಾಶಿಗೆ ಮುಂದಿನ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂತಹದ್ದು. ನಿಮಗೆ ವಿಶೇಷವಾಗಿ ಯಾವುದೋ ಒಂದು ಭೂಮಿ, ಪ್ರಾಪರ್ಟಿ, ವ್ಯವಹಾರಗಳಿಂದ ದುಡ್ಡಿನ ಆಗಮನ ಆಗುವಂತಹದ್ದು 16ರವರೆಗೂ ಕೂಡ ಕಾದಿರುತ್ತೆ. 16ರ ನಂತರ ಸ್ವಲ್ಪ ಪ್ರಯತ್ನ ಬದಲಾವಣೆಗಳಲ್ಲಿ ಚೇಂಜಸ್ ಬರುತ್ತೆ. ಯಾವುದೋ ಒಂದು ವ್ಯವಹಾರ, ಒತ್ತಡ, ವಿಚಾರಗಳಿಗೋಸ್ಕರ ಅಥವಾ ಕೇಸು, ಕೋರ್ಟು, ವ್ಯವಹಾರಗಳಿಗೋಸ್ಕರ ವಿಶೇಷವಾದಂಥ ಪ್ರಯತ್ನಗಳು ಮಾಡ್ತೀರಾ. ಯಾವುದೋ ಗಲಾಟೆ, ಟೆನ್ಷನ್ಗಳನ್ನ ಸೆಟ್ಲ್ಮೆಂಟ್ ಮಾಡ್ಕೊಳ್ಳುವಂಥ ವ್ಯವಹಾರಗಳಿಗೋಸ್ಕರ ಮುಂದಕ್ಕೆ ಹೋಗುವಂತಹದ್ದು. ಮತ್ತು ಸ್ವಲ್ಪ ಮಾತೃಸ್ಥಾನದಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯ ನಿಮಿತ್ತ ವ್ಯವಹಾರಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸೂರ್ಯನ ನಮಸ್ಕಾರ ಮಾಡುವಂತಹದ್ದು, ಸೂರ್ಯದೇವರಿಗೆ ಗೋಧಿ ಧಾನ್ಯ ಅಂದರೆ ಗೋಧಿ ಧಾನ್ಯವನ್ನು ಪಕ್ಷಿಗಳಿಗೆ ಅಂದರೆ ಪಾರಿವಾಳಗಳಿಗೆ ಅರ್ಪಿಸುವುದು ಅಥವಾ ನೆನೆಸಿಬಿಟ್ಟು ಕೋತಿಗಳಿಗೆ ಕೊಡುವಂತಹದ್ದು ಮಾಡಿದ್ರೆ ತುಂಬ ಫಲ ಸಿಗುತ್ತೆ.